ನಮಸ್ಕಾರ ರೀ ನಮ್ಮೆಲ್ಲ ಗಾಡಿ ಮಾಲೀಕರಿಗೆ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಸೆಕೆಂಡ್ ಹ್ಯಾಂಡ್ ಗಾಡಿ ಮಾರಾಟಕ್ಕೆ ಇದ್ರೆ ರೀ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ದು ಏನಿರ್ತೈತಿಲ್ಲ ಇದು ವಾಟ್ಸಪ್ ನಂಬರ್ ಆಗಿರ್ತೈತಿ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ ನಿಮ್ಮ ಗಾಡಿ ಯಾವುದು ಕೊಡೋದು ಇರ್ತೈತಿಲ್ಲ ಆ ಗಾಡಿದು 7ರಿಂದ 8 ಫೋಟೋ ಹಾಕಬೇಕಾಗತ್ತೈತಿ. ಮತ್ತು ನಿಮ್ಮ ಫ್ರೆಂಡ್ಸ್ ಗಾಡಿ ಯಾವುದೇ ಇದ್ರೂ ಕೂಡ ಅವ್ರದ್ದು ಸೇಲಿಗೆ ಅವರಿಗೆ ಕೂಡ ನಮ್ಮ ವಾಟ್ಸಪ್ ನಂಬರ್ ಸೆಂಡ್ ಮಾಡ್ಬೋದು. ಮತ್ತು ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಕೂಡ ಶೇರ್ ಮಾಡ್ಬೋದು. ಹಾಗೆ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಯಾರೇ ನೋಡ್ತಾ ಇರ್ತಾರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕೂಡ ಒತ್ತಿ. ಆ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ವಿಡಿಯೋ ಬರ್ತೈತೆ ಅದು ನೋಟಿಫಿಕೇಶನ್. ಇನ್ನು ಯಾವುದೇ ಒಂದು ಕಾರಣಕ್ಕೂ ನೀವು ಗಾಡಿயை ನೋಡ್ತಾ ಇರ್ತಿರಲ್ಲ ಆ ಗಾಡಿ ಮಾಲೀಕರಿಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ. ಗಾಡಿಯಲ್ಲಿ ಹೆಚ್ಚಿನ ಮಾಹಿತಿ ಗೊತ್ತಿರಲಿಲ್ಲ ಅಂದರೆ ಮೆಕ್ಯಾನಿಕ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರೆ ಹೆಚ್ಚಿನ ಮಾಹಿತಿ ಇರೋರಿಗೆ ಕರ್ಕೊಂಡೋಗಿ ಗಾಡಿ ಪರ್ಚೇಸ್ ಮಾಡ್ಕೊಂಡು ಇದೇ ಥರ ವಿಡಿಯೋ ಬರ್ತಾ ಇರುತ್ತೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಹಾಗೆ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳನ್ನು ಕೂಡ ಶೇರ್ ಮಾಡಿ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ರೆ ಎಲ್ಲ ಕೇಳ್ಕೊಂಬರೋಣ ಬನ್ನಿ. ಹಲೋ ಹಾಂ ಸರ್ ಹೇಳಿ. ಸರ್ ನಮಸ್ತೆ. ನಮಗೊಂದು ಗಾಡಿ ಕಳಿಸ್ಕೊಡಿದ್ರು ಗೂಡ್ಸ್ ವೆಹಿಕಲ್ ಮೇಘಾ ಎಕ್ಸೆಲ್ ಸೇಲ್ಗಿದೆ ಅಂತ ಹೌದು ಸರ್. ವಾಟ್ಸಪ್ಗೆ. ಹೌದು ಸರ್. ಓಕೆ, ಮಾಡಲ್ ಏನಿದೆ ಸರ್? ಸರ್ ಮಾಡಲ್ಲು 18. ಓಕೆ, ಓನರ್ ರೀ? ಹಾಂ, ಓನರು ನಾವು ಸೆಕೆಂಡೇ ಓನರು. ಓಕೆ ಸರ್, ತೊಗೊಳೋರು ಥರ್ಡ್ ಓನರ್ ಆಗ್ತಾರೆ. ಹಾಂ, ತರ್ಡ್ ಓನರು. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಸರ್? ಎಫ್ ಸಿ ಇನ್ಶೂರೆನ್ಸು? ಸರ್ ಎಫ್ ಸಿ ಇನ್ನೂ 2 ವರ್ಷ ಇದೆ, ಮತ್ತು ಇನ್ಸೂರೆನ್ಸು 1 ವರ್ಷ ಇದೆ. ಓಕೆ ಸರ್, ಡಾಕ್ಯುಮೆಂಟ್ಸು ಎಫ್ ಸಿ ಇನ್ಶೂರೆನ್ಸು 1 ವರ್ಷ ಎಫ್ ಇನ್ಶೂರೆನ್ಸ್ ಇದೆ, 2 ವರ್ಷ ಎಫ್ ಸಿ ಇದೆಯಾ? ಹಾಂ, ಎಫ್ ಸಿ 2 ವರ್ಷ ಇದೆ. ಓಕೆ ಸರ್, ಗಾಡಿ ಟೈರ್ ಕಂಡೀಷನ್ ಯಾವ ಥರ ಇದೆ ಸರ್? ಫ್ರಂಟು ಬ್ಯಾಕ್ ಸೈಡ್ ಟೈರು ಒಂದು 60% ಇದೆ ಸರ್. 60% ತನಕ ಐತ್ರಿ? ಹಾಂ, ಇನ್ನೂ 1 ವರ್ಷದ ಮೇಲೆ ಓಡಿಸ್ಬೋದು. ಹಾಂ ಓಕೆ. ಕಿಲೋಮೀಟರ್ ಎಷ್ಟಾಗಿದೆ ಸರ್ ರನ್ನಿಂಗ್ ಇವಾಗ? ಕಿಲೋಮೀಟ್ರು 1.16. ಓಕೆ, ಜೆನ್ಯೂನ್ ರನ್ನಿಂಗ್ ಇದೆಯಾ ಇದು? ನನ್ನ ಹತ್ರ ತಗೊಂಡಾಗ 1,07,000 ಚಿಲ್ಲರೆ ಇತ್ತು. ಹಾಂ ಈಗ ನಾನು ಅಷ್ಟೇ ಓಡಿಸಿರೋದು 1 ವರ್ಷದಿಂದ. ಓಕೆ ಸರ್. ಹಾಂ, ನಮ್ಮದು ಬರೀ ಕೋಕೋನಟ್ ಬಿಸ್ನೆಸ್, ತೆಂಗಿನಕಾಯಿ ಕೊಬ್ಬರಿ ಹಾಂ ಆ ಬಿಸ್ನೆಸ್ ಮಾಡ್ತಿದ್ದು. ಹಾಂ ಅಂದರೆ ಈಗ ನಾನು ಕೆಲಸದಲ್ಲಿ ಇದ್ದೀನಲ್ಲ, ಅದರಿಂದ ಈಗ ಗಾಡಿ ಸೇಲ್ ಮಾಡಿಬಿಡ್ತಾರೆ. ಯಾಕೆಂದರೆ ಬೇರೆ ಕೈ ಕೊಟ್ಟರೆ ಸುಮ್ಮನೆ ಪ್ರಯೋಜನ ಇಲ್ಲ ಅಂದ್ಬಿಟ್ಟು ಸೇಲ್ ಮಾಡ್ತಿರೋದು. ಓಕೆ ಸರ್, ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದರೂ ಮಾಡಿಸಿದ್ರಾ ಮತ್ತೆ ಗಾಡಿಗೆ? ಸರ್ ಎಕ್ಸ್ಟ್ರಾ ಏನಿಲ್ಲ, ಒಂದು ಸ್ಟೆಪ್ನಿ ಇತ್ತಿಲ್ಲ, ಸ್ಟೆಪ್ನಿ ತೆಗೆದೆ. ಹ್ಞೂ ಮತ್ತು ಹಿಂದ್ಗಡೆ ಒಂದು ಮಾಮೂಲಿ ಅಡ್ಡರ್ ಇತ್ತಿಲ್ಲ, ಅದನ್ನು ನಾನೇ ಮಾಡಿಸ್ದೆ. ಹ್ಞೂ ಆಮೇಲೆ ಒಂದು ಜಾಕ್ ತೆಗೆದೆ ಓಕೆ. ಎಲ್ಲ. ಅವರು ನಾ ಗಾಡಿ ತಗೋಬೇಕಾದ್ರೆ ಏನಂದ್ರೆ ಏನಿರಲಿಲ್ಲ. ಹಾಂ ಇನ್ನು ಸೌಂಡ್ ಸಿಸ್ಟಮ್ ಏನೂ ಹಾಕಿಲ್ಲ, ಯಾಕೆಂದರೆ ಸುಮ್ಮನೆ ಬೇಡ ಅಂದ್ಬಿಟ್ಟು ಹಾಕ್ಸಿಲ್ಲ. ಓಕೆ, ನೀವು ಹಾಕ್ಸಿಲ್ವಾ? ಇಲ್ಲ ಹಾಕ್ಸಿಲ್ಲ. ಓಕೆ ಸರ್, ಇಂಜನ್ ಕಂಡೀಷನು ಬಾಡಿ ಕಂಡೀಷನ್ ಎಲ್ಲ ಯಾವ ಥರ ಇದೆ ಸರ್? ಬಾಡಿ ಅಂತೂ ಸೂಪರ್ ಇದೆ ಸರ್. ಬಾಡಿ ಮತ್ತು ಗಾಡಿ ಅಂತೂ ಭಾರಿ ಚೆನ್ನಾಗಿದೆ. ಹಾಂ. ಗಾಡಿ ಏನು ಮಾತಾಡೋಂಗಿಲ್ಲ. ನಾವು 14 ಜನ ಹೋಗಿದ್ದು ನಾವು ಆ ಗಾಡಿ ನೋಡೋಕ್ಕೆ. ನಾವು ಹಾಂ ನಮ್ಮ ಹುಡುಗರ ಕಾರಲ್ಲಿ 14 ಜನ ಹೋಗಿ ಗಾಡಿ ಅದನ್ನ ನೋಡಿ ಈಗಲೂ ಶೋರೂಮ್ ಕಂಡೀಷನ್ ಹೆಂಗಿದೆ ಹಂಗೆ ಇದೆ. ಓಕೆ ಸರ್, ಮತ್ತೆ ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟ್? ಇಲ್ಲ ಏನು ಯಾವ ಒಂದು ಕೇಸ್ ಇಲ್ಲ ಸರ್ ಅದರಲ್ಲಿ. ನಾವು ಅದನ್ನೇ ನೋಡಕ್ಕೆ ಬಂದಿತ್ತು. ಎಲ್ಲ ಕ್ಲಿಯರ್ ಆಗಿ ಗಾಡಿ? ಎಲ್ಲ ಕ್ಲಿಯರ್ ಆಗಿದೆ. ಗಾಡಿ ಬಗ್ಗೆ ಏನು ಒಂದು ಮಾತಾಡೋಂಗಿಲ್ಲ. ತಗೊಂಡೋದರಂತೂ ಕ್ಲೀನಾಗಿ ಇಟ್ಕೊಂಡ್ರೆ ಅದರಲ್ಲಿ ಏನಿಲ್ಲ ಸರ್. ಗಾಡೀಲಿ ಏನು ಗೊತ್ತಾ, ಒಂದು ಆಯಿಲು ಮತ್ತು ಕ್ಲೀನಾಗಿ ಒಂದು ಕೂಲೆಂಟು ಮತ್ತು ಒಂದು ಬ್ರೇಕ್ ಫುಡ್ ಕ್ಲೀನಾಗಿ ನೋಡ್ಕೊಬಿಟ್ರೆ ಗಾಡಿದು ಏನು ಪ್ರಾಬ್ಲಮ್ ಬರಲ್ಲ. ಓಕೆ, ಅಷ್ಟು ಕಂಡೀಷನಾಗಿ ಇಟ್ಟಿದ್ರೆ ನೀವು ಆಲ್ರೆಡಿ ಇವಾಗ? ಹಾಂ ಹೌದು ಸರ್, ಹೌದು. ಭಾರಿ ಕಂಡೀಷನ್ ಆಗಿದೆ. ನಾವು ಒಂದು ಸೌದಿ ಆಗಲಿ, ಒಂದು ಡಸ್ಟು, ಒಂದು ಮರಳು ಏನಂದ್ರೆ ಏನು ಹಾಕಿಲ್ಲ. ಬರೀ ನಮ್ಮದು ಕೊಬ್ಬರಿ ತೆಂಗಿನಕಾಯಿ ಇಷ್ಟ ಹಾಕಿರೋದು. ಪಾಪ ಅವರು ನಮ್ಮ ಮೊದಲನೇ ಓನರ್ ಇದ್ರಲ್ಲ, ಅವ್ರೇ ಜ್ಯೂಸ್ ಹೊಡಿತಿದ್ದು ಅಂಗಡಿಗೆ. ಓಕೆ. ಪಾಪ ಅವರು ಚೆನ್ನಾಗಿಟ್ಟಿದ್ರು. ಶೋರೂಮ್ ಕಂಡೀಷನ್ ಹೆಂಗಿದೆ ಅದೇ ರೀತಿ ಇದೆ ಗಾಡಿ. ಮೈಲೇಜ್ ಏನು ಕೊಡ್ತದೆ ಸರ್ ನಿಮ್ಮ ಕೈಯಾಗಿ? ಮೈಲೇಜ್ 16 ಕೊಡ್ತದೆ ಸರ್. 15-16 ಕೊಡ್ತದೆ. ಓಕೆ ಸರ್, 15-16 ಕೊಡ್ತದೆ. ನಾನು 86 ಕಿಲೋಮೀಟ್ರ್ ಇತ್ತಿಂದ 1,000 ರೂಪಾಯಿ ಡೀಸೆಲ್ ಹಾಕ್ಸಿದೆ. ಆರಾಮಾಗಿ ಬಂತು ಸರ್, ಏನು ತೊಂದರೆ ಇಲ್ಲ ಗಾಡಿದು. ಕಾರ್ ಹೋಗೋಯ್ತು ಸರ್ ಗಾಡಿದು. ಚೆಕ್ ಮಾಡಿದರೆ ಮೈಲೇಜ್ ಎಲ್ಲ ಇವಾಗ ನೀವು? ಹಾಂ, ಎಲ್ಲ ಚೆಕ್ ಮಾಡಿದ್ದೀನಿ. ಓಕೆ ಸರ್, ಸೀಟ್ ಕವರ್ ಎಲ್ಲ ಕರೆಕ್ಟಾಗಿ ಐತಲ್ಲ ರೀ? ಎಲ್ಲ ಚೆನ್ನಾಗಿದೆ ಸರ್. ಏನು ಗಾಡಿದು ಸರ್ ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಏನು ಮಾತಾಡಂಗಿಲ್ಲ ಗಾಡಿದು ಇವಾಗ? ಗಾಡಿದು ಬೇಕಾದ್ರೆ ಅವರೇ ಬರಲಿ ಪಾರ್ಟಿ ಬೇಕಾರೆ, ಏನಂದ್ರೆ ಏನು ಮಾತಾಡಂಗಿಲ್ಲ. ಬಂದು ಅವ್ರು ಗಾಡಿ ತಗೊಂಡೋಗಿ ಅವ್ರದ್ದು ಏನಾದ್ರು ಅವ್ರು ದುಡಿಮೆ ಮಾಡ್ಕೋಬೋದು. ಓಕೆ ಸರ್, ಇವಾಗ ಪ್ರೈಸ್ ಏನು ಹೇಳತ್ತೀರಿ ಸರ್ ನೀವು ಇವಾಗ? ಅದೇ ಸರ್, ಪ್ರೈಸು ನಾವು 2.70 ಹೇಳ್ತಾ ಇದ್ದೀವಿ. 2,70,000, 2018 ಮಾಡಲ್, ನೀವು ಸೆಕೆಂಡ್ ಓನರ್ ಹೌದಾ? ಹಾಂ, ಸೆಕೆಂಡ್ ಓನರು. ಯಾಕೆಂದರೆ ಗಾಡಿ ನೋಡಲಿ, ಗಾಡಿ ನೋಡಿ ಅವರೇ ತೀರ್ಮಾನ ಮಾಡಲಿ. ಗಾಡಿ ಅಷ್ಟು ಚೆನ್ನಾಗಿದೆ. ಈಗ ನಾವು ಸರ್ 1,30,000 ಡೌನ್ ಪೇಮೆಂಟ್ ಕಟ್ಟಿದೆ. ಮತ್ತೆ 2,20,000 ಇಲ್ಲಿ ಲೋನ್ ಮಾಡಿಸ್ಕೊಂಡಿದ್ದೆ ನಾನು. ಅದರಲ್ಲಿ 1,02,500 ರೂಪಾಯಿ ಕಂತಿನೇ ಕಟ್ಟಿನಿ. ಓಕೆ, ಇವಾಗೆಲ್ಲ ಫುಲ್ ಕ್ಲಿಯರ್ ಆಗಿದೆ ಇವಾಗ? ಲೋನ್ ಇಲ್ಲ ಕ್ಲಿಯರ್ ಆಗಿಲ್ಲ. ಲೋನ್ ಇದೆ ಸರ್. ಲೋನ್ ಇದೆಯಾ? ಹಾಂ, ಲೋನ್ ಇನ್ನೂ 2 ಲಕ್ಷ ಇದೆ. ಓಕೆ, ಅದು ಕ್ಲಿಯರ್ ಮಾಡಿ ಕೊಡ್ತೀರಾ? ಅದು ಅವರೇ ಬೇಕಾದ್ರೆ ಲೋನ್ ಕಂಟಿನ್ಯೂ ಮೇಲೆ ತೊಗೊಂಡಿದ್ದೀನಿ ಅಂದರೆ ಬೇಕಾದ್ರೆ ಲಾಯರ್ ಹತ್ರ ಇದು ಮಾಡಿಸಿ 24 ಇದು ಮಾಡಿ ಕಳಿಸ್ತೀವಿ. ಓಕೆ. ಇಲ್ಲ ಅವರೇ ಬರೋರೇ ಬೇಕಾದ್ರೆ ಕ್ಲಿಯರ್ ಮಾಡ್ಕೊಂಡು ತೊಗೊಂಡಿದ್ದೀನಿ, ತಗೊಂಡೋಗಿ. ಓಕೆ ಸರ್, ಅದಕ್ಕೊಂದು ರೇಟು ಇದಕ್ಕೊಂದು ರೇಟ್ ಮಾಡ್ತೀರಾ ಫುಲ್ ಕ್ಯಾಶ್ ಅಂದರೆ? ಹಾಂ, ಓಕೆ. ಅವರು ತಗೊಂಡೋಗೋರು ಯಾವ ರೀತಿ ಬೇಕಾರೋ ಅವ್ರಿಗೆ ಇಷ್ಟ ಅದು.
ಓಕೆ ಈಗ ನಾವು ನೆಗೆಶಿಬಲ್ ಏನು ಮಾಡ್ತೀರೋ ಅಷ್ಟು ಒಟ್ಟಿನಲ್ಲಿ ನೆಗೆಶಿಬಲ್ ಏನು ಮಾಡ್ಕೊಡ್ತೀರಿ ಗಾಡಿ ಅದೇ ಸರ್ ನಿಮ್ಮ ಕಡೆಯಿಂದ ಬಂದರೆ ಒಂದು 5,000 ಕಮ್ಮಿ ಮಾಡ್ತೀವಿ. 5,000 ರೂಪಾಯಿ ನೆಗೆಶಿಬಲ್ ಯಾಕಂದರೆ ನಾನೇ ಸರ್ ನಂದೇ ಈಗ 1,30,000 ರೂಪಾಯಿ ಡೌನ್ ಪೇಮೆಂಟ್ ಕಟ್ಟಿ ಹೌದು 1,02,500 ಮತ್ತು ಪ್ಲಸ್ ಅದನ್ನ ಲೋನ್ ಮಾಡ್ಸಕ್ಕೆ 14,000 ಚಿಲ್ಲರೆ ದುಡ್ಡಾಗದೆ. ಆಮೇಲೆ ಗಾಡಿಗಂತೂ ಸರ್ ನಾನು ಜಾಸ್ತಿ ಏನು ಖರ್ಚು ಮಾಡಿಲ್ಲ ಸರ್ ಮಾತ್ರ. ಗಾಡಿಗೆ ನಾನು ತಗೊಂಡು 1 ವರ್ಷದ ಮೇಲೆ 2 ತಿಂಗಳಾಯಿತು. ಹಾಂ ಅಮ್ಮಮ್ಮ ಅಂದರೆ ಒಂದು 8,000 ಖರ್ಚು ಮಾಡಿನ ಅಷ್ಟೇ, ಆಯಿಲು ಅದು ಇದು ಅಂತ ಅಂದ್ಬಿಡು. ಓಕೆ ಅಷ್ಟು ನೀಟ್ನೆಸ್ ಆಗಿದೆ ಗಾಡಿ. ಅಷ್ಟು ನೀಟ್ನೆಸ್ ಏನಂದ್ರೆ ಏನು ಖರ್ಚು ಮಾಡಿಲ್ಲ. ಓಕೆ ಗಾಡಿಗೆ. ಸರ್ ನೋಡಿ ಅವ್ರಿಗೆ ಲೋನ್ ಕಂಟಿನ್ಯೂ ಕೊಡ್ತಿದ್ರೆ ಅದಕ್ಕೊಂದೆಲ್ಲ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಟ್ಟು ಅದೊಂದು ಲೋನ್ ಕಂಟಿನ್ಯೂ ಇದು ಮಾಡಿ ಪ್ರಯತ್ನ ಮತ್ತೆ ಸರಿ ಸ್ವಲ್ಪ ಆದಷ್ಟು ನೆಗೆಶ್ಬಲ್ ಮಾಡಿಕೊಡಿ ನಮ್ಮ ಕಡೆ ಅಂತ ಬಂದವರಿಗೆ ಫುಲ್ ಕ್ಯಾಶ್ಗಾದರೂ ಸಹಿತ ಸರಿ ಮತ್ತೆ ಸರ್. ಲೋನ್ ಕಂಟಿನ್ಯೂ ಆದರೂ ಸಹಿತ ಸ್ವಲ್ಪ ಆದಷ್ಟು ನೋಡಿಕೊಡಿ. ತಮ್ಮ ಓಕೆ, ಲೊಕೇಶನ್ ಓಕೆ ಸರ್ ಇದು? ಲೊಕೇಶನ್ ಸರ್ ಇದು ಮೈಸೂರು ಡಿಸ್ಟಿಕ್ಕು ಪ್ರಿಯಾಪಟ್ಟಣ. ಓಕೆ ಇದೇನಾ ಸರ್ ತಮ್ಮ ಕಾಂಟ್ಯಾಕ್ಟ್ ನಂಬರು? ಹಾಂ ಇದೆ ಸರ್ ಅದು. ಓಕೆ ಅಪ್ಡೇಟ್ ಮಾಡಿರ್ತೀನಿ ಆದಷ್ಟು ನೋಡಿ ಇದು ಮಾಡಿ ಸರ್ ಥ್ಯಾಂಕ್ ಯು. ಸರಿ ಸರ್ ಆಯಿತು ಓಕೆ.